ದಿನಗಳಲ್ಲಿ ಏರ್ ಗ್ರೋತ್ ಆಗಲಿಕ್ಕೆ ನಿಮ್ಗೊಂದು ಹೋಮ್ ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್. ಬರೀ 1 ಮಂತಲ್ಲಿ ನಿಮ್ಮ ಕೂದಲು ಉದ್ದವಾಗಿ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಇದು ಒಂದು ವಿಶೇಷವಾದ ಒಂದು ಹೋಮ್ ರೆಮಿಡಿ ಆಗಿದೆ. ಇದನ್ನ ಬಾಯ್ಸು, ಗರ್ಲ್ಸು, ಮಕ್ಕಳು ಎಲ್ಲರೂ ಸಹ ಇದನ್ನ ಯೂಸ್ ಮಾಡ್ಬೋದು. ಈ ರೆಮಿಡಿ ಮಾಡೋದು ಕೂಡ ಅಷ್ಟೇ ತುಂಬಾನೇ ಈಸಿ, ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು. ಇದನ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ದಟ್ಟವಾಗಿ ಬುಡದಿಂದನೇ ಗಟ್ಟಿಯಾಗಿ ಬೆಳೆಯುತ್ತೆ. ಇಲ್ಲಿ ಮೆಂತ್ಯ ಯೂಸ್ ಮಾಡೋದ್ರಿಂದ ಇವಾಗ ತಲೆಲೆಲ್ಲ ಪೂರ್ತಿ ಡ್ಯಾಂಡ್ರಫ್ ಆಗಿರುತ್ತೆ, ಅದೆಲ್ಲಾನು ಕಂಟ್ರೋಲ್ ಆಗುತ್ತೆ. ಇನ್ನು ಕೆಲವರು ಒಂದೇ ಸೈಡ್ನೇ ತಲೆ ಬಾಚ್ತಾ ಇರ್ತಾರೆ, ಅವ್ರಿಗೆ ಅಷ್ಟೇ ತುಂಬಾನೇ ಅಲ್ಲಿ ಏರ್ ಫಾಲ್ ಆಗಿರುತ್ತೆ. ಅಂತವ್ರಿಗೂ ಅಷ್ಟೇನೆ ಈ ತರ ಒಂದು ಏರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಮತ್ತೆನೆ ಏರ್ ಗ್ರೋತ್ ಆಗುತ್ತೆ. ಇದಲ್ದೇನೆ ನಾವು ಹೆಲ್ದಿ ಆಗಿರೋ ಫುಡ್ ನ ತಿಂದಲೇ ಹೋದ್ರೆ, ಬರೀ ಜಂಕ್ ಫುಡ್ ನೇ ತಿಂತಾ ಇದ್ರೆ, ತುಂಬಾನೇ ಯೋಚನೆ ಮಾಡಿದ್ರೆ, ಟೆನ್ಷನ್ ತಗೊಂಡ್ರೆ, ಮತ್ತೆ ಏರ್ ವಾಶ್ ಮಾಡ್ಬೇಕಾದ್ರೆ ತುಂಬಾ ರಫ್ ಆಗಿ ಏರ್ ವಾಶ್ ಮಾಡಿದ್ರೆ ಇದರಿಂದನೂ ಸಹ ತುಂಬಾನೇ ಏರ್ ಫಾಲ್ಸ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನೇನು ತಡ ಈ ಒಂದು ಏರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವಾಗ ನಾನು ಮೊದಲನೇ ಇಂಗ್ರೀಡಿಯೆಂಟ್ಸ್ ಆಗಿ ಅಕ್ಸೆ ಬೀಜನ ತಗೊಳ್ತಾ ಇದ್ದೀನಿ. ಅಂದರೆ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ ಅಂತ ಕರೀತಾರೆ. ಈ ಒಂದು ಅಕ್ಸೆ ಬೀಜ ನಿಮಗೆ ಗ್ರಾಸರಿ ಶಾಪ್ಸಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದು ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಸೆ ಬೀಜನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ನೀರನ್ನ ಹಾಕ್ಕೊಳ್ಳೋಣ. ಈ ಫ್ಲ್ಯಾಕ್ಸ್ ಸೀಡಲ್ಲಿ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ಏರ್ ಗ್ರೋತಿಗೆ ಫ್ಲ್ಯಾಕ್ಸ್ ಸೀಡ್ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ವಿಟಮಿನ್ ಇ ತುಂಬಾ ಒಳ್ಳೆಯದು. ಮತ್ತೆ ಕೆಲವೊಂದು ಆಂಟಿ ಆಕ್ಸಿಡೆಂಟ್ ನಮ್ಮ ಕೂದಲನ್ನ ನರೇಶಿಂಗ್ ಆಗಿ, ಸಿಲ್ಕಿ ಆಗಿ, ತುಂಬ ಸಾಫ್ಟ್ ಆಗಿ ಮಾಡುತ್ತೆ. ಈ ಅಕ್ಸೆ ಬೀಜ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದಲ್ದೇ ಮಂಡಿ ನೋವು, ಸೊಂಟ ನೋವು ಏನಾದರೂ ಇತ್ತು ಅಂತ ಅಂದರೆ ಈ ಫ್ಲ್ಯಾಕ್ಸ್ ಸೀಡಿಂದ ಮಾಡಿರೋ ಉಂಡೆಗಳನ್ನ ನಾವು ಡೈಲಿ ಸೇವನೆ ಮಾಡೋದ್ರಿಂದ ಆದಷ್ಟು ಬೇಗ ನೋವೆಲ್ಲ ಪೂರ್ತಿ ಕಡಿಮೆ ಆಗುತ್ತೆ. ಆಗಲೇ ನಾನು ಈ ಫ್ಲ್ಯಾಕ್ಸ್ ಸೀಡ್ನ ಕುದಿಸೋಕಿಟ್ಟಿದ್ದೆ. ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಲೋಳೆ ಥರ ಬಿಟ್ಕೊಳ್ಳುತ್ತೆ. 1-2-3 ಮಿನಿಟ್ಸ್ ಕುದಿಸಿದ್ರೆ ಸಾಕು, ತುಂಬಾ ಕುದಿಸೋದು ಬೇಡ. ನಾವು ಜಾಸ್ತಿ ಹೊತ್ತು ಕುದಿಸಿದ್ವಿ ಅಂದರೆ ಆ ಲೋಳೆ ಎಲ್ಲ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಸಾಕಿದು ಇವಾಗ 3 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಚೆಕ್ ಮಾಡೋಣ. 1 ಎಳೆ ಜೆಲ್ ಬಂದರೆ ಸಾಕು. ಕರೆಕ್ಟಾಗಿ ಬಂದಿದೆ ಇದು. ಇವಾಗ ಇದನ್ನು ಸೋಸ್ಕೋಬೇಕು. ಆದಷ್ಟು ಸ್ವಲ್ಪ ಬಿಸಿಯಾಗಿದ್ದಾಗೆ ಸೋಸ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ತಣ್ಣಗಾಯಿತು ಅಂದರೆ ಜೆಲ್ಲೆಲ್ಲ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಬಿಸಿ ಬಿಸಿ ಇದ್ದಾಗೇ ನಾವು ಸೋಸ್ಕೋಬೇಕು. ನಂದಿಲ್ಲಿ ಜಾಲರಿ ಚಿಕ್ಕದಿರೋದ್ರಿಂದ ಅದು ನೀಟಾಗಿ ಸೋಸೋಕೆ ಆಗ್ತಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ನಾನು ನಿಧಾನಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬಟ್ಟೆಯಿಂದನೂ ಸಹ ನಾವು ಫಿಲ್ಟ್ರ್ ಮಾಡ್ಕೋಬೋದು. ಬಿಸಿ ಇರೋದ್ರಿಂದ ಪ್ರೆಸ್ ಮಾಡೋದಕ್ಕಾಗೋದಿಲ್ಲ ಅಂತ ನಾನಿಲ್ಲಿ ಸ್ಟೀಲಿಂದು ಟೀ ಸೋಸೋದು ಬರುತ್ತಲ್ಲ, ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಸೂಪರಾಗಿ, ಎಷ್ಟು ತೆಳುವಾಗಿ ಬಂದಿದೆ ಜೆಲ್ ಇದು. ಇವಾಗ ಈ ಜೆಲ್ಗೆ ನಾವು ಮೆಂತ್ಯನ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಕೂದಲು ಬೆಳವಣಿಗೆಗೆ, ಹೇರ್ ಗ್ರೋತಿಗೆ ಮೆಂತ್ಯ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇವೆರಡು ಪದಾರ್ಥಗಳು ಅಷ್ಟೇ ನಮ್ಮ ಕೂದಲಲ್ಲಿರೋ ಯಾವುದೇ ಸಮಸ್ಯೆ ಆಗಿರ್ಬೋದು ಎಲ್ಲನೂ ಸಹ ತೆಗೆದಾಕುತ್ತೆ, ಎಲ್ಲನೂ ಕಡಿಮೆ ಮಾಡುತ್ತೆ. ಹಾಗೆಯೇ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ 3 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ಅದರಲ್ಲೂ ಈ ಮೆಂತ್ಯೆಯಲ್ಲಿ ಬೀಟೋ ಕ್ಯಾರೋಟಿನ್ ಅನ್ನೋ ಒಂದು ಅಂಶ ಇರುತ್ತೆ. ಹಾಗಾಗಿ ಏರ್ ಫಾಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಏರ್ ಲಾಸ್ ಆಗಿದ್ದರೆ ಮತ್ತೆ ಹೊಸ ಏರ್ ಗ್ರೋತ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ನಮ್ಮ ತಲೆಗೆ ಎಣ್ಣೆ ಹಚ್ತಾ ಇರಬೇಕು. ಇದರಿಂದನೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಣ್ಣುಗಳು, ತರಕಾರಿಗಳು ಯಾವಾಗಲೂ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಚೆನ್ನಾಗಿ ನೀರು ಕುಡಿಬೇಕು. ಆದಷ್ಟು ಫಿಶ್ನ ತಿನ್ನಬೇಕು. ಫಿಶ್ ತಿನ್ನೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಾಗುತ್ತೆ, ಶೈನಿಂಗ್ ಬರುತ್ತೆ, ಕೂದಲು ತುಂಬ ಬ್ಲ್ಯಾಕ್ ಆಗುತ್ತೆ. ಇದು ಜೆಲ್ ಆಗಿರೋದ್ರಿಂದ ಮೆಂತ್ಯ ಅಷ್ಟು ಬೇಗನೆ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಕೆಲವರಿಗೆ ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಾ ಇರುತ್ತೆ, ಅವ್ರಿಗೆ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಅಂದರೆ ಮಧ್ಯದಲ್ಲಿ ಕೂದಲು ಕಟ್ಟಾಗ್ತಿರುತ್ತೆ, ಅದಕ್ಕೆಲ್ಲ ಒಳ್ಳೆ ರೆಮಿಡಿ ಇದು. ಇನ್ನು ಕೆಲವೊಬ್ಬರಿಗೆ ತುಂಬಾ ರಫ್ ಆಗಿರುತ್ತೆ ಕೂದಲು, ರಿಂಕಲ್ಸ್ ಇರುತ್ತೆ. ಅಂಥವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಶೈನಿ ಆಗುತ್ತೆ ಕೂದಲು ಮಾತ್ರ. ಇವಾಗ ಈ ಜೆಲ್ ಜೊತೆ ಮಿಕ್ಸ್ ಮಾಡಿರೋವಂಥ ಮೆಂತ್ಯನ 8 ಅವರ್ ನಾವು ನೆನೆಯೋದಕ್ಕೆ ಬಿಡಬೇಕು. ಇದನ್ನು ನಾವು ನೈಟೇ ಮಾಡಿಟ್ರೆ ಒಳ್ಳೆಯದು, ಯಾಕಂದರೆ ನೈಟ್ ಪೂರ್ತಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಬೆಳಿಗ್ಗೆ ಇದನ್ನು ಓಪನ್ ಮಾಡ್ತಿದ್ದೀನಿ. ನೈಟೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಮೆಂತ್ಯ ಎಲ್ಲ ಪೂರ್ತಿ ದಪ್ಪ ಸೈಜ್ ಬಂದಿದೆ.
ಅದರಲ್ಲೂ ಈ 2 ಪದಾರ್ಥಗಳು ಈ ಸ್ಕೆಲ್ಪ್ ಹೆಲ್ತಿಗೆ ಅಂದರೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಇಚಿಂಗ್ ಆಗ್ತಾ ಇರುತ್ತೆ ಅಂತ ಎಲ್ಲ ಪ್ರಾಬ್ಲಮ್ಸು ಇದು ಕಡಿಮೆ ಮಾಡುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಪೂರ್ತಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಂತೆ ಮತ್ತು ಜೆಲ್ನ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ 3 ಕ್ಯಾಪ್ಸಲ್ಸ್ನ ತಗೊಂಡಿದ್ದೀನಿ. ಈ ವಿಟಮಿನ್ ಇ ಕ್ಯಾಪ್ಸಲ್ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ. ಈ ವಿಟಮಿನ್ ಇ ಟ್ಯಾಬ್ಲೆಟ್ ಕೂದಲು ಬೆಳೆಯೋದಿಕ್ಕೆ ಅಂದರೆ ಈ ಬೈತಲೆ ಅಂತ ಹೇಳ್ತಾರಲ್ಲ, ಅಲ್ಲಿ ತುಂಬಾನೇ ಕೂದಲು ಉದುರಿರುತ್ತೆ, ಫುಲ್ಲು ತೆಳ್ಳಾಗೋಗಿರುತ್ತೆ, ಅಂಥವರಿಗೆ ಈ ಕ್ಯಾಪ್ಸಲ್ಸ್ ತುಂಬಾನೇ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಎಷ್ಟೇ ಕೂದಲು ಉದುರಿದ್ರೂ ಬುಡದಿಂದ ಮತ್ತೆ ಚಿಗುರೋದಿಕ್ಕೆ ಈ ವಿಟಮಿನ್ ಇ ಟ್ಯಾಬ್ಲೆಟ್ ತುಂಬಾನೇ ಯೂಸ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಅಂತೂ ನಮ್ಮ ಕೂದಲಿನ ಸಂಪೂರ್ಣ ಆರೈಕೆಗೆ ತುಂಬಾ ಒಳ್ಳೆಯದು. ಈ ಕೊಬ್ಬರಿ ಎಣ್ಣೆಲಂತೂ ವಿಪರೀತವಾದಂಥ ಪೋಷಕಾಂಶಗಳಿವೆ. ನಮ್ಮ ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪತಂಜಲಿ ಅವ್ರದ್ದು ತಗೊಂಡಿದ್ದೀನಿ ಅಲೋವೆರಾ ಜೆಲ್. 2 ಟೇಬಲ್ ಸ್ಪೂನ್ ನಾನು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ನಮಗೆ ನರೇಶಿಂಗ್ ಆ್ಯಂಡ್ ಸ್ಮೂತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಪೂರ್ತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯನೂ ಸ್ವಲ್ಪ ಪೇಸ್ಟ್ ಮಾಡಾದ್ಮೇಲೆ ಜೆಲ್ ಥರ ಬರುತ್ತೆ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟು ಫೈನಲ್ ಆಗಿ ಒಂದು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೀನಿ, ಬರೀ ರಸ ಅಷ್ಟೇ ಬರೋ ಥರ. ಈರುಳ್ಳಿನ ಫೈನ್ ಪೇಸ್ಟ್ ಮಾಡಿ ಹಾಗೇ ಮಿಕ್ಸ್ ಮಾಡ್ಬೋದಾಗಿತ್ತು. ಹಂಗೆ ನಾವು ಈರುಳ್ಳಿ ಮಿಕ್ಸ್ ಮಾಡೋದ್ರಿಂದ ತುಂಬ ಕಣ್ಣುರಿಯುತ್ತೆ ಹಚ್ಕೊಂಡಾಗ, ಹಾಗಾಗಿ ನಾನಿಲ್ಲಿ ಬರೀ ಈರುಳ್ಳಿ ರಸ ಅಷ್ಟೇ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಬೌಲಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ನಾನು ಈ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸು ನಾವಿಲ್ಲಿಗೆ ಆ್ಯಡ್ ಮಾಡಿದ್ದೀವಿ. ನೋಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು, ತೀರಾ ತೆಳ್ಳಗೂ ಇರಬಾರ್ದು. ನಾವು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಆ ಥರ ಒಂದು ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಇವಾಗ ಈ ಪೇಸ್ಟ್ನ ಎಲ್ಲ ಕೂದಲಿನ ಬುಡಕ್ಕೆ ಹತ್ತೋ ಥರ ನೀಟಾಗಿ ಹಚ್ಕೋಬೇಕು. ಈ ಪೇಸ್ಟ್ನ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಸಹ ಯೂಸ್ ಮಾಡ್ಬೋದು, ಮಕ್ಕಳಿಗೂ ಸಹ ಹಚ್ಬೋದು. ತಲೆ ಮಾತ್ರ ತುಂಬಾ ತಂಪಾಗುತ್ತೆ. ಈ ಪೇಸ್ಟ್ನ ಮಂತ್ಲಿ ನಾವು 4 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕು. ಆವಾಗಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಡ್ಯಾಂಡ್ರಫ್ ಆಗಿದ್ರೆ, ಏರ್ ಫಾಲ್ ಆಗ್ತಾ ಇದ್ರೆ, ಅಲ್ಲಲ್ಲೇ ಕೂದಲು ಕಟ್ ಆಗ್ತಿದ್ರೆ ಎಲ್ಲದಕ್ಕೂ ಇದೊಂದು ಒಳ್ಳೆ ಹೋಮ್ ರೆಮಿಡಿ. ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಈ ರೆಮಿಡಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ರಿಸಲ್ಟ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲೆ ನಿಮ್ಗೆ ಯಾವ ಶಾಂಪೂ ಇಷ್ಟನೋ ಅದೇ ಶಾಂಪೂಯಿಂದನೇ ನೀವು ಏರ್ ವಾಶ್ ಮಾಡ್ಕೋಬೋದು. ತುಂಬ ರಫಾಗಿ ಮಾತ್ರ ಏರ್ ವಾಶ್ ಮಾಡ್ಕೋಬಾರ್ದು, ತುಂಬ ಸ್ಮೂತಾಗಿ ಏರ್ ವಾಶ್ ಮಾಡ್ಕೋಬೇಕು. ನಂದು ಸಹ ಏರ್ ವಾಶ್ ಆಯಿತು. ನೋಡಿ ರಿಸಲ್ಟ್ ಹೀಗಿದೆ, ಎಷ್ಟು ಸ್ಮೂತ್ ಆಗಿ ಎಷ್ಟು ಸಿಲ್ಕಿ ಆಗಿದೆ. ಇನ್ನು ನನ್ನ ಕೂದಲು ಒಣಗಿಲ್ಲ, ಇನ್ನೂ ಹಸಿ ಇದೆ. ಕೂದಲು ಪೂರ್ತಿ ಒಣಗಿದ್ಮೇಲೆ ಬಾಚ್ಕೊಂಡಾಗ ನಮ್ಮ ಕೂದಲು ಆಲ್ಮೋಸ್ಟ್ ಇದೇ ರೀತಿ ಶೈನಿಂಗ್ ಕಾಣುತ್ತೆ. ತುಂಬಾನೇ ಒಳ್ಳೆ ರೆಮಿಡಿ ಫ್ರೆಂಡ್ಸ್ ಇದು. ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ ನೀವು. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.